ನಮಸ್ತೆ, ವೆಲ್ಕಮ್ ಟು ಗುಣವಂಶ್ ಕಿಚನ್ ಲ್ಯಾಬ್. ಇವತ್ತಿನ ಸ್ಪೆಷಲ್ ಕರ್ನಾಟಕದ ಸಾಂಪ್ರದಾಯಿಕ ಸಿಹಿ ತಿನಿಸು ಚಿರೋಟಿ. ಸಾಮಾನ್ಯವಾಗಿ ಮದುವೆ ಮನೆಗಳಲ್ಲಿ ಈ ಥರ ಸ್ವೀಟ್ನ ಮಾಡಿಸ್ತಾರೆ. ಈ ಸ್ವೀಟ್ನ ಮನೆಯಲ್ಲೇ ನಾವು ಸುಲಭವಾಗಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿರುವಂತಹ ಸ್ವೀಟ್ ಇದು. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ತುಂಬ ಕ್ರಿಸ್ಪಿಯಾಗಿರುತ್ತೆ. ಇದನ್ನು ಹಾಗೆ ಆದರೂ ತಿನ್ಬೋದು ಅಥವಾ ಬಿಸಿ ಬಿಸಿ ಬಾದಾಮಿ ಹಾಲು ಜೊತೆ ಆದರೂ ತಿನ್ಬೋದು. ಇವತ್ತಿನ ವಿಡಿಯೋದಲ್ಲಿ ಬಾದಾಮಿ ಹಾಲು ಹಾಗೂ ಚಿರೋಟಿ ಎರಡನ್ನೂ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗಾದರೆ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಚಿರೋಟಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಅಗಲವಾದ ಪಾತ್ರೆಗೆ ಒಂದು 3 ಕಪ್ಪಷ್ಟು ಚಿರೋಟಿ ರವೆ ಹಾಕೋಬೇಕು. ಅದಕ್ಕೆ ಚಿಟಿಕೆ ಉಪ್ಪು ಹಾಗೆ ಒಂದು 3ರಿಂದ 4 ಚಮಚದಷ್ಟು ತುಪ್ಪ, ಇದಿಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ರವೆಗೆ ಕಲಿಸ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆಗೆ ನೀಟಾಗಿ ತುಪ್ಪ ಹೊಂದ್ಕೋಬೇಕು, ಹಾಗೆ ಮಿಕ್ಸ್ ಮಾಡಿ. ಈಗ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪನೇ ನೀರು ಹಾಕಿ ಚಿರೋಟಿಗೆ ಹಿಟ್ಟು ಕಲಿಸ್ತೀವಿ, ಅದನ್ನು ಕಲಿಸ್ಕೋಬೇಕು. ಸಾಮಾನ್ಯವಾಗಿ ನಾವು ಚಪಾತಿ ಹಿಟ್ಟೆಲ್ಲ ಹೇಗೆ ಕಲಿಸ್ತೀವೋ ಹಾಗೆ ಕಲಸಿ. ಅಷ್ಟು ಚಪಾತಿ ಹಿಟ್ಟಿನಷ್ಟು ಸಾಫ್ಟಾಗಿದ್ದರೆ ಸಾಕು. ತುಂಬ ಗಟ್ಟಿನೂ ಬೇಡ, ತುಂಬ ಸಾಫ್ಟಾಗೂ ಬೇಡ. ನಾರ್ಮಲಾಗಿ ನಾವು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವೋ ಹಾಗೆ ಕಲಿಸ್ಕೋಬೇಕು. ನೋಡಿ, ಇದೀಗ ಕಲಿಸಿದ್ದಾಗಿದೆ. ಇದನ್ನೀಗ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು. ಈಗ ನಾವು ಒಂದು ಮಿಕ್ಸರ್ ಜಾರ್ಗೆ ಒಂದು 2 ಕಪ್ಪಷ್ಟು ಸಕ್ಕರೆ ಹಾಕಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಈ ಮೂರನ್ನು ಸೇರಿಸಿ ಒಂದು ಫೈನ್ ಪೌಡ್ರ್ ಮಾಡ್ಕೋಬೇಕು. ಸಕ್ಕರೆ ಪುಡಿ ಮಾಡ್ಕೋಬೇಕು. ನೋಡಿ, ಇದು ಪುಡಿ ರೆಡಿಯಾಗಿದೆ. ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಒಂದು ಬಟ್ಲಿಗೆ ಒಂದು 2ರಿಂದ 3 ಚಮಚದಷ್ಟು ತುಪ್ಪ ಹಾಕ್ಕೋಬೇಕು. ಇದಕ್ಕೆ ಒಂದು 3 ಚಮಚದಷ್ಟು ಮೈದಾ ಹಿಟ್ಟು ಹಾಕ್ಕೋಬೇಕು. ಮೈದಾ ಹಿಟ್ಟು ಹಾಗೆ ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. ನೋಡಿ, ಮೈದಾ ಹಿಟ್ಟು ತುಪ್ಪ ಎರಡನ್ನೂ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಇದು ಒಂದು ಪೇಸ್ಟ್ ಥರ ಆಯಿತು. ಇದನ್ನೀಗ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಕಲಸಿ ನೆನೆ ಇಟ್ಟಿರುವಂತಹ ಚಿರೋಟಿ ರವೆದು ಹಿಟ್ಟು ನೋಡಿ, ಇದೀಗ ಒಂದು ಸಲ ನೀಟಾಗಿ ನಾದ್ಕೊಂಡು ಒಂದು 6 ಬಿಲ್ಲೆಗಳಾಗೋ ಥರ ಮಾಡ್ಕೊಳ್ಳಿ. ಇಷ್ಟು ಹಿಟ್ಟಿಗೆ ಇದು ಒಂದು 6 ಲೇಯರ್ ಬರುತ್ತೆ. ಈ ಥರ 6 ಬಿಲ್ಲೆ ಮಾಡಿದ್ರೆ. ಈಗ ಮಾಡಿಟ್ಕೊಂಡಿರೋ ಬಿಲ್ಲೆಗಳನ್ನ ಒಂದೊಂದಾಗಿ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಒಂದೊಂದೇ ಬಿಲ್ಲೆಗಳನ್ನ ಚಪಾತಿನ ಹೇಗೆ ಲಟ್ಟಿಸ್ತೀವೋ ಹಾಗೆ ಲಟ್ಟಿಸ್ಕೋಬೇಕು. ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀಟಾಗಿ ತೆಳುವಾಗಿ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ತಾ ಇದ್ದೀನಿ. ನೋಡಿ, ಈಗ ಇಷ್ಟು ತೆಳುವಾಗಿ ಲಟ್ಟಿಸಿದ್ರೆ ಸಾಕಾಗತ್ತೆ. ನೋಡಿ, ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಇನ್ನುಳಿದ 5 ಬಿಲ್ಲೆಗಳನ್ನೂ ಇದೇ ರೀತಿ ಲಟ್ಟಿಸಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಈಗ ಲಟ್ಟಿಸಿದ್ದೆಲ್ಲ ಆಗಿದೆ. ಎಲ್ಲ 5-6 ಬಿಲ್ಲೆಗಳನ್ನು ಈ ರೀತಿ ಲಟ್ಟಿಸ್ಕೊಂಡು ಇಟ್ಕೊಂಡಿರೋದು. ಈಗ ಒಂದೊಂದೇ ಲಟ್ಟಿಸಿರುವಂತಹ ಹಾಳೆಗಳನ್ನ ತೆಕ್ಕೊಂಡು ಅದಕ್ಕೆ ನಾವು ಮುಂಚೆನೇ ಮಿಕ್ಸ್ ಮಾಡಿಟ್ಟಿರುವಂತಹ ತುಪ್ಪ ಹಾಗೆ ಮೈದಾ ಹಿಟ್ಟಿನ ಮಿಶ್ರಣ, ಈ ಪೇಸ್ಟ್ನ ಈಗ ಈ ಹಾಳೆಗೆ ಕಂಪ್ಲೀಟಾಗಿ ಹಚ್ಚಬೇಕು. ಎಲ್ಲ ಕಡೆ ಬರೋ ಥರ ನೀಟಾಗಿ ಹಚ್ಚಬೇಕು. ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ಹೀಗೆ ಮಾಡೋದ್ರಿಂದ ಚಿರೋಟಿಲಿ ಲೇಯರ್ ನೀಟಾಗಿ ಬರುತ್ತೆ. ನೋಡಿ, ಎಲ್ಲ ಕಡೆ ನೀಟಾಗಿ ಹಚ್ತಾ ಇದ್ದೀನಿ. ಇದು ಒಂದು ಹಾಳೆಗಾಗಿದೆ. ಇದ್ರ ಮೇಲೆ ಉಜ್ಜಿಟ್ಕೊಂಡಿರುವಂತಹ ಇನ್ನೊಂದು ಹಾಳೆನ ಹಾಕ್ತಾ ಇದ್ದೀನಿ. ಈಗ ಇದ್ರ ಮೇಲೂ ಮೈದಾ ಹಿಟ್ಟು ಹಾಗೂ ತುಪ್ಪದ ಪೇಸ್ಟು ಇದನ್ನು ಹಾಕಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಹೀಗೆ ಎಲ್ಲ ಲೇಯರ್ಗಳಿಗೂ ಇದೇ ಥರ ಮಾಡಬೇಕು. ಒಂದು ಹಾಳೆ ಹಾಕಿ ಅದ್ರ ಮುಖ್ಯ ನೀಟಾಗಿ
ಪೇಸ್ಟಾಗಿ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ನೋಡಿ ಎಲ್ಲ ಲೇಯರು ರೆಡಿ ಆಯಿತು. ಇದನ್ನೀಗ ರೋಲ್ ಮಾಡಬೇಕು. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಈ ರೀತಿ ಫೋಲ್ಡ್ ಮಾಡಿ ನೀಟಾಗಿ ರೋಲ್ ಮಾಡಿ. ನೋಡಿ ರೋಲ್ ಮಾಡ್ತಾ ಇದ್ದೀನಿ. ಇದೀಗೆ ರೋಲ್ ಮಾಡ್ತಾಯಿದ್ರೆ ಅದಾಗದೆ ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ. ನೋಡಿ ಈಗ ರೋಲ್ ಮಾಡಿ ನೀಟಾಗಿ. ಇದನ್ನೀಗ ಚಾಕುನಲ್ಲಿ ಕಟ್ ಮಾಡಬೇಕು. ನೋಡಿ ಅದು ಎಕ್ಸ್ಪೆಂಡ್ ಆಗ್ತಾ ಇದೆ ನಾನು ರೋಲ್ ಮಾಡಿರ್ತಾರ. ನೋಡಿ ಈ ರೀತಿ ರೋಲ್ ರೆಡಿಯಾಗಿದೆ. ಇದನ್ನೀಗ ಒಂದು ಚಾಕುವಿನ ಸಹಾಯದಿಂದ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಚಿಕ್ಕ ಚಿಕ್ಕ ಬಿಲ್ಲೆಗಳಾಗೋ ಥರ ಕಟ್ ಮಾಡಿ. ನೋಡಿ ಈ ರೀತಿ ಬಿಲ್ಲೆಗಳು ರೆಡಿ ಆಯಿತು. ಇದಕ್ಕೊಂದು ರೌಂಡ್ ಶೇಪ್ ಕೊಡಿ. ಈ ಥರ ರೌಂಡ್ ಶೇಪ್ ಕೊಟ್ಟು ಅದನ್ನು ಬಿಲ್ಲೆಗಳಾಗಿ ಮಾಡ್ಕೊಳ್ಳಿ. ನೋಡಿ ಹೀಗೆ ಎಲ್ಲ ಪೀಸ್ಗಳನ್ನು ರೌಂಡ್ ಶೇಪ್ ಮಾಡ್ತಾ ಇದ್ದೀನಿ ಈಗ. ಈಗ ಒಂದೊಂದೇ ಬಿಲ್ಲೆ ತಗೊಂಡು ತುಂಬ ಜಾಸ್ತಿ ಪ್ರೆಷರ್ ಹಾಕಬೇಡಿ. ಈಗ ಲೈಟಾಗಿ ಈಗ ಬೆರಳಲ್ಲಿ ತಟ್ಕೋಬೇಕು. ಈಗ ತಟ್ಟೋದ್ರಿಂದ ಅದು ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ. ಲಟ್ಟಿಣಿಗೆಲೆಲ್ಲ ಲಟ್ಸೋಕೆ ಹೋಗಬೇಡಿ. ಈಗ ಬೆರಳಲ್ಲಿನೇ ಲೈಟಾಗಿ ಹೀಗೆ ಪ್ರೆಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಈಗ ಈ ಥರ ಜೆಂಟ್ಲಾಗಿ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲ ಬಿಲ್ಲೆಗಳನ್ನೂ ಈ ರೀತಿ ಥರ ಮಾಡ್ಕೋಬೇಕು. ಈಗ ಎಣ್ಣೆ ಕಾದಿದೆ. ಈ ಬಿಸಿ ಎಣ್ಣೆಗೆ ತಟ್ಟಿಟ್ಕೊಂಡಿರುವಂತಹ ಚಿರೋಟಿಗಳನ್ನ ಹಾಕಿ ಫ್ರೈ ಮಾಡಬೇಕು. ನೋಡಿ ಈಗ ಚಿರೋಟಿ ಫ್ರೈ ಆಗ್ತಾ ಇದೆ. ಇದು ಫ್ರೈ ಆಗಬೇಕಾದ್ರೆ ಒಂದು ಸೌಟಲ್ಲಿ ಬಿಸಿ ಬಿಸಿ ಎಣ್ಣೆ ತಗೊಂಡು ಮೇಲಿಂದ ಹಾಕಬೇಕು. ಅದರ ಮಧ್ಯಭಾಗಕ್ಕೆ ಬೀಳೋ ಥರ ಬಿಸಿ ಎಣ್ಣೆನ ಹಾಕಬೇಕು. ಈಗ ಮಾಡೋದ್ರಿಂದ ಅದರ ಚಿರೋಟಿನ ಲೇಯರ್ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ನೋಡಿ ಬಿಸಿ ಬಿಸಿ ಎಣ್ಣೆನ ಈ ರೀತಿ ಹಾಕಬೇಕು. ನೋಡಿ ಲೇಯರ್ಸ್ ಕಾಣಿಸ್ತಾ ಇದೆ. ಈಗ ಮೇಲಿಂದ ಬಿಸಿ ಎಣ್ಣೆ ಹಾಕೋದ್ರಿಂದ ಆ ಥರ ಬಿಟ್ಕೊಳ್ಳುತ್ತೆ. ಎರಡು ಕಡೆ ಫ್ಲಿಪ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಹಾಕಬೇಕಾದ್ರೆ ಹುಷಾರು. ನೋಡಿ ಇದೀಗ ಆಗಿದೆ, ಕಲರ್ ಚೇಂಜ್ ಆಗಿದೆ. ಇದನ್ನೀಗ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೀಗೆ ಎಲ್ಲ ಚಿರೋಟಿಗಳನ್ನು ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಚಿರೋಟಿಗಳು ಫ್ರೈ ಆಗಿದೆ. ಈಗ ಫ್ರೈ ಆಗಿರುವಂತಹ ಚಿರೋಟಿಗಳು ಸ್ವಲ್ಪ ಟೆಂಪ್ರೇಚರ್ ಕಮ್ಮಿ ಆದಮೇಲೆ ಇದಕ್ಕೆ ಮೊದಲೇ ಪೌಡ್ರ್ ಮಾಡಿ ಇಟ್ಕೊಂಡಿರುವಂತಹ ಸಕ್ಕರೆ, ಈ ಸಕ್ಕರೆ ಪುಡಿನ ಮೇಲಿಂದ ಹೀಗೆ ಹಾಕಬೇಕು. ಎಲ್ಲ ಚಿರೋಟಿಗೂ ಬೀಳೋ ಥರ ನೀಟಾಗಿ ಸಕ್ಕರೆ ಪುಡಿ ಹಾಕ್ಕೊಳ್ಳಿ. ಈ ರೀತಿ ಹಾಕೋದ್ರಿಂದ ಸ್ವೀಟು ಮೈಲ್ಡ್ ಆಗಿರುತ್ತೆ. ಇದನ್ನು ಹೀಗೆ ಬೇಕಾದರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಚಿರೋಟಿ ರೆಡಿಯಾಗಿದೆ.
ಇದರ ಕಾಂಬಿನೇಷನ್ನು ಬಾದಾಮಿ ಹಾಲು. ಬಾದಾಮಿ ಹಾಲು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನೆನೆಸಿಟ್ಕೊಂಡಿರುವಂತಹ ಬಾದಾಮಿ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ ಈಗ. ಈಗ ಸಿಪ್ಪೆ ತೆಗೆದಿರುವಂತಹ ಬಾದಾಮಿ ಇದನ್ನೀಗ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ಹಾಲು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈಗ ಬಾದಾಮಿನ ರುಬ್ಕೊಂಡಿರೋದು. ಈಗ 1 ಲೋಟ ಬಿಸಿ ಹಾಲೀಗ ಕಾಯ್ಸೋಕೆ ಇಟ್ಕೊಂಡಿದ್ದೀನಿ. ಹಾಲು ಬಿಸಿ ಆದಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಿರೋಂತಹ ಬಾದಾಮಿ ಪೇಸ್ಟ್ ಹಾಕಬೇಕು. ಹಾಗೆ ಪೌಡ್ರ್ ಮಾಡಿದ್ವಲ್ಲ ಆ ಸಕ್ಕರೆ ಪುಡಿ ಅದನ್ನು ಸೇರಿಸ್ತಾ ಇದ್ದೀನಿ. ಅದೆಲ್ಲ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಕೇಸರಿ ದಳ. ನೋಡಿ, ಈಗ ಇದು ಕುದೀತಾ ಇದೆ. ಒಂದ್ಸಲ ನೀಟಾಗಿ ಕೈ ಆಡಿಸ್ಕೊಳ್ಳಿ. ಕೇಸರಿ ಕಲರ್ ಬಿಡೋಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಬಾದಾಮಿ ಹಾಲು ಹಾಗೆ ಕೇಸರಿ ಸಕ್ಕರೆ ಇಷ್ಟನ್ನು ಹಾಕಿದ್ದೀನಿ. ಇದಕ್ಕೀಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್, ಬಾದಾಮಿ ಹಾಗೆ ಗೋಡಂಬಿ ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ನೀಟಾಗಿ ಕುದಿಸ್ಕೊಳ್ಳಿ. ನೋಡಿ, ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇದು ಕುದ್ರೆ ಆಯಿತು. ಬಾದಾಮಿ ಹಾಲು ರೆಡಿ ಆಯಿತು. ಚಿರೋಟಿ ಜೊತೆ ಬಿಸಿ ಬಿಸಿ ಹಾಲು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ಬಾದಾಮಿ ಹಾಲನ್ನ ಫ್ರಿಡ್ಜಲ್ಲಿಟ್ಟು ತುಂಬ ತಣ್ಣಗೆ ಮಾಡ್ಕೊಂಡು ತಿಂದ್ರೂ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಚಿರೋಟಿಗೆ ಬಾದಾಮಿ ಹಾಲು ಹಾಕಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಕ್ವಿಕ್ಕಾಗಿ ರೆಡಿ ಆಯಿತು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಧನ್ಯವಾದಗಳು.